ರೈತ ಬಂಧುಗಳೇ ನಮಸ್ಕಾರ. ಇದು ನೋಡ್ತಾ ಇದ್ದೀರಾ ನಿಂಬೆ ಪ್ಲಾಟ್ ಅದ. ಇದು ಯುವ ಕಿಸಾನ್ ಬಳಸುವ ಮೊದಲಿನ ಸ್ಥಿತಿ ಅದ. ಈ ಪ್ಲಾಟ್ದು ಒಂದು ಕಾಯಿ ಇಲ್ಲ, ಏನೂ ಇಲ್ಲ. ಸೊ ರಿಸಲ್ಟ್ ನೋಡ್ರಿ ಯಾವ ರೀತಿ ಅದ. ಡ್ರಿಂಚ್ ಮಾಡಿದ ತದನಂತರ 1 ತಿಂಗಳ ನಂತರ ಈ ರೀತಿ, 2 ತಿಂಗಳ ನಂತರ ಪ್ಲಾಟ್ ನಾವು ಮಾಡಿದ್ದು. ಸೊ ಈ ರೀತಿ ಅದ. ಸೊ ನೆಕ್ಸ್ಟ್ ನೋಡ್ಬೋದು ಯಾವ ರೀತಿ ಹೊಸ ಚಿಗುರುಗಳು ಅದಾವ. ಸಣ್ಣ ಸಣ್ಣ ಚಿಗುರಾಗಿರ್ಬೋದು, ಕಾಯಿ ಆಗಿರ್ಬೋದು. ಸೊ ಒಳ್ಳೆ ರೀತಿಯಿಂದ ಫಲಿತಾಂಶ ಕೊಟ್ಟದ. ಸೊ ಅಲ್ಲೇ ರೀತಿಯಾಗಿ ನೋಡ್ಬೋದು ನೀವೆಲ್ಲರೂ ಯಾವ ರೀತಿ ಕಾಯಿ ಅದ. ನಾವು ಪ್ಲಾಟಿಗೆ ಕೂಡ ಹೋಗಿದ್ವಿ. ಸೊ ಕಾಯಿಗಳು ನೋಡ್ಬೋದು ಶೈನಿಂಗ್ ಆಗಿರ್ಬೋದು, ಒಂದು ಕಾಯಿನೂ ಕೂಡ ಇರ್ಲಿಲ್ಲ ಗಿಡದ ಮೇಲೆ. ಸೊ ಇವತ್ತು ನೋಡಿದ್ರೆ ಈ ರೀತಿ ಕಾಯಿಗಳು ಕಾಣ್ತಾ ಇದೆ. ಉತ್ತಮ ಫಲಿತಾಂಶ ನೋಡ್ಬೋದು ನೀವೆಲ್ಲರೂ. ಸೊ ನೋಡ್ರಿ ಈ ರೀತಿ ಕಾಯಿ ಸೆಟ್ಟಿಂಗ್ ಅದ. ಈ ರೀತಿ ಒಳ್ಳೆ ರೀತಿಯಿಂದ ಕಾಯಿಗಳು ಗಿಡ ತೆಳಗಡೆ ಬಾಗಿದೆ. ಸೊ ಈ ರೀತಿ ಕಾಯಿಗಳಾಗಿದ್ದಾವೆ. ಸೊ ಯುವ ಕಿಸಾನ್ ಪವರ್ ರಿಸಲ್ಟ್ ಬಂದ್ಬಿಟ್ಟು ಈ ರೀತಿ ಪವರ್ಫುಲ್. ಅದನ್ನ ನೀವೇನ್ ಮಾಡ್ರಿ, ಸೊ ಡ್ರಿಂಚ್ ಮಾಡ್ರಿ, ಮತ್ತೆ ಈ 4 ದಿವಸ ಸ್ಪ್ರೇ ಮಾಡ್ರಿ. ಸೊ 1-2 ತಿಂಗಳಾದ ನಂತರ ನಿಮಗೆ ಈ ರೀತಿ ರಿಸಲ್ಟ್ 100% ಅಲ್ಲ 1000% ನಿಮಗೆ ಬರೋದು. ಸೊ ಪ್ರತಿಯೊಬ್ಬ ರೈತರು ಹೇಳೋದಿಷ್ಟೇ, ಯುವ ಕಿಸಾನ್ ಆಗಿರುವಂತಹ ಪ್ರಾಡಕ್ಟ್ 100% ರಿಸಲ್ಟ್ ಇದೆ, ಮತ್ತೆ ಸಾವಯವ ಅದ. ಇದ್ರ ಜೊತೆ ಈ ರೀತಿ ರಿಸಲ್ಟ್ ಅದ. ಸೊ ನಿಮಗೆ ಎಲ್ಲರಿಗೂ ಫೈದೆ ಬೇಕು, ಲಾಭದಾಯಕವಾಗಿರ್ಬೇಕಂದ್ರೆ ಯುವ ಕಿಸಾನ್ ಬಳಸ್ರಿ, ರಾಸಾಯನಿಕವನ್ನ ಬಂದ್ ಮಾಡ್ರಿ. ಸೊ ಜೈ ಹಿಂದ್, ಜೈ ಯುವ ಕಿಸಾನ್.